ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮುಂಬರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಅಥವಾ CAR ಮತ್ತು DAR ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂಥ ಆಯ್ದ 10 ಟಾಪ್ 10 ಪ್ರಶ್ನೋತ್ತರಗಳನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ, ವಿವರಣೆ ಸಹಿತ. ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಅದನ್ನು ಶೇರ್ ಮಾಡಿ. ಹಾಗಿದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ದೋಸ್ತ. ಪ್ರಶ್ನೆ ಒಂದು ಹೀಗಿದೆ: ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿ ಹೊಂದಾಣಿಕೆ ಆಗಿರುವುದು ಯಾವುದಂತ ಕೇಳಿದಾನೆ. ನೆನಪಿರಲಿ, ತಪ್ಪಾಗಿ ಯಾವ್ದು ಹೊಂದಾಣಿಕೆ ಆಗಿದೆ ಅಂತ ಕೇಳಿದಾನೆ. ಆಪ್ಷನ್ ಎ ಹಲ್ಮಿಡಿ ಶಾಸನ ಕದಂಬರ ಮೊದಲ ಕನ್ನಡದ ಶಾಸನ, ಬಿ ಐಹೊಳೆ ಶಾಸನ ಎರಡನೇ ಪುಲಕೇಶಿಯ ಸಾಧನೆಗಳು, ಸಿ ಅತಕೂರು ಶಾಸನ ರಾಷ್ಟ್ರಕೂಟರ ಮೂರನೇ ಕೃಷ್ಣನದು, ಡಿ ಶ್ರವಣ ಬೆಳಗೊಳದ ಶಾಸನಗಳು ಗಂಗರ ಕಾಲದ್ದು. ಸರಿ ಉತ್ತರ ಆಪ್ಷನ್ ಸಿ ಅತಕೂರು ಶಾಸನ ರಾಷ್ಟ್ರಕೂಟರ ಮೂರನೇ ಕೃಷ್ಣ. ಈ ಜೋಡಿ ತಪ್ಪಾಗಿದೆ. ವಿವರಣೆ ಇಲ್ಲಿದೆ. ಎ ಸರಿ. ಹಲ್ಮಿಡಿ ಶಾಸನ 450 AD ಕಾಲಕ್ಕೆ ಸೇರಿದ್ದು, ಕದಂಬರ ದೊರೆ ಕಾಕುತ್ಸವರ್ಮನ ಕಾಲದ್ದು. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಕೂಡ ಹೌದು. ಬಿ ಸರಿ. ಐಹೊಳೆ ಶಾಸನವನ್ನು ರವಿಕೀರ್ತಿ ಕೆತ್ತುತ್ತಾನೆ. ಇದು ಎರಡನೇ ಪುಲಕೇಶಿಯ ಸಾಧನೆಗಳು ಮತ್ತು ಹರ್ಷವರ್ಧನನನ್ನು ಸೋಲಿಸಿದರ ಬಗ್ಗೆ ತಿಳಿಸುತ್ತದೆ. ಮೂರನೇದು ಸಿ ತಪ್ಪು. ಅತಕೂರು ಶಾಸನ 949 AD. ಇದು ರಾಷ್ಟ್ರಕೂಟರದಲ್ಲ, ಪಶ್ಚಿಮ ಗಂಗಾ ದೊರೆ ಎರಡನೇ ಭೂತಗನ ಕಾಲಕ್ಕೆ ಸೇರಿದ್ದು. ಸೇವಕ ಮನಲೇರ ಕಾಡು ಹಂದಿಯೊಂದಿಗೆ ಹೋರಾಡಿ ಸತ್ತ ವೀರಗಲ್ಲು ಶಾಸನ. ಈ ಯುದ್ಧದಲ್ಲಿ ಭೂತಗ 2 ಚೋಳ ರಾಜಾದಿತ್ಯನನ್ನ ಕೊಂದ. ಡಿ ಸರಿ. ಶ್ರವಣ ಬೆಳಗೊಳದಲ್ಲಿ ಚಾವುಂಡರಾಯ ಗಂಗರಾಜ ಮೊದಲ ಗಂಗದೊರೆಗಳ ಶಾಸನಗಳು ಸಿಗುತ್ತವೆ. ಕ್ವೆಶ್ಚನ್ ನಂಬರ್ 2. ಪೋಗಂಡ ಮತ್ತು ಸತ್ಯವಾಕ್ಯ ಪೇರ್ಮಾನಡಿ ಎಂಬ ಬಿರುದುಗಳನ್ನು ಹೊಂದಿದ ಕರ್ನಾಟಕ ಅರಸ ಯಾರು ಅಂತ ಕೇಳಿದನ. ಆಪ್ಷನ್ಸ್ ಹೀಗಿದೆ: ಎರಡನೇ ಪುಲಕೇಶಿ, ಬಿ ಅಮೋಘ ವರ್ಷ ನೃಪತುಂಗ, ಸಿ ಭೂತುಗ 2, ಡಿ ವಿಷ್ಣುವರ್ಧನ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತುಗ 2 ಅಥವಾ ಎರಡನೇ ಭೂತುಗ. ಎರಡನೇ ಭೂತುಗ ಪಶ್ಚಿಮ ಗಂಗಾ ವಂಶದ ಪ್ರಸಿದ್ಧ ದೊರೆ ಆಗಿರುತ್ತಾನೆ. ಆತನನ್ನ ಪೋಗಂಡ ಎಂದರೆ ಚಿನ್ನದಂತ ಗಂಡಸು. ತಕ್ಕೋಲಂ ಯುದ್ಧ 949 ADಯಲ್ಲಿ ಚೋಳ ರಾಜಾದಿತ್ಯನನ್ನು ಕೊಂದಿದ್ದಕ್ಕೆ ರಾಷ್ಟ್ರಕೂಟರ ಮೂರನೇ ಕೃಷ್ಣ ಈ ಬಿರುದು ಕೊಟ್ಟ. ನೆನಪಿರಲಿ. ಸತ್ಯವಾಕ್ಯ ಪೇರ್ಮಾನಡಿ ಎಂಬುದು ಗಂಗರ ವಂಶದ ಸಾಂಪ್ರದಾಯಿಕ ಬಿರುದು. ABDಗೆ ಈ ಬಿರುದುಗಳಿಲ್ಲ. ವಿಷ್ಣುವರ್ಧನನ ಬಿರುದು ಮಹಾಮಂಡಲೇಶ್ವರ ಅಥವಾ ತಲಕಾಡುಗೊಂಡ. ಕ್ವೆಶ್ಚನ್ ನಂಬರ್ 3. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮಹಾಸಾಂಧಿ ವಿಗ್ರಹಿಕ ಎಂದರೇನು? ಆಪ್ಷನ್ಸ್ ಹೀಗಿದೆ: ಎ ಮುಖ್ಯ ಸೇನಾಧಿಪತಿ, ಬಿ ಯುದ್ಧ ಮತ್ತು ಶಾಂತಿ ವ್ಯವಹಾರಗಳ ಮಂತ್ರಿ, ಸಿ ಮುಖ್ಯ ನ್ಯಾಯಾಧೀಶ, ಡಿ ರಾಜ್ಯದ ಕೋಶಾಧಿಕಾರಿ. ಸರಿಯಾದ ಉತ್ತರ ಬಿ ಯುದ್ಧ ಮತ್ತು ಶಾಂತಿ ವ್ಯವಹಾರಗಳ ಮಂತ್ರಿ. ಸರಿಯಾದ ಉತ್ತರ. ವಿವರಣೆ ಹೀಗಿದೆ: ಸಂಧಿ = ಒಪ್ಪಂದ ಅಥವಾ ಶಾಂತಿ, ವಿಗ್ರಹ = ಯುದ್ಧ. ಈ ಅಧಿಕಾರಿ ವಿದೇಶಾಂಗ ಮಂತ್ರಿ ತರಹ ಕೆಲಸ ಮಾಡುತ್ತಿದ್ದ. ಬೇರೆ ರಾಜ್ಯಗಳ ಜೊತೆ ಯುದ್ಧ ಅಥವಾ ಸಂಧಿ ಮಾಡಿಕೊಳ್ಳುವ ಜವಾಬ್ದಾರಿ ಈತನದಾಗಿತ್ತು. ಎ ತಪ್ಪು. ಸೇನಾಪತಿಯನ್ನು ಬಾದಾಮಿ ಚಾಲುಕ್ಯರ ಅವಧಿಯಲ್ಲಿ ಚಮೂಪತಿ ಅಥವಾ ದಂಡನಾಯಕ ಎನ್ನುತ್ತಿದ್ದರು. ನ್ಯಾಯಾಧೀಶನಿಗೆ ಧರ್ಮಾಧಿಕಾರಿ ಅನ್ನುತ್ತಿದ್ದರು. ಕೋಶಾಧಿಕಾರಿಗೆ ಬಾಂಡಗಾರಿಕ ಅನ್ನುತ್ತಿದ್ದರು. ಕ್ವೆಶ್ಚನ್ ನಂಬರ್ 4. ಹೊಯ್ಸಳರ ರಾಜಧಾನಿಗಳು ಕಾಲಾನುಕ್ರಮದಲ್ಲಿ ಯಾವುದು ಸರಿ ಅಂತ ಕೇಳಿದಾರ. ಆಪ್ಷನ್ಸ್ ಹಿಂಗೆ ಕೊಟ್ಟಿದ್ದಾರೆ ನೋಡ್ರಿ. ಎ ಸೊಸೆ ಊರು, ನಂತರ ಬೇಲೂರು, ಹಳೆಬೀಡು, ತೊಣ್ಣೂರು. ಬಿ ಸೊಸೆ ಊರು, ಹಳೆಬೀಡು, ಬೇಲೂರು, ತೊಣ್ಣೂರು. ಬಿ ಸಿ ಬೇಲೂರು, ಹಳೆಬೀಡು, ಸೊಸೆ ಊರು, ತೊಣ್ಣೂರು. ಡಿ ಹಳೆಬೀಡು, ಬೇಲೂರು, ಸೊಸೆ ಊರು, ತೊಣ್ಣೂರು. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ
ಸೊಸೆ ಊರು, ಬೇಲೂರು, ಹಳೆಬೀಡು, ತೊಣ್ಣೂರು ಇವು ಹೊಯ್ಸಳರ ರಾಜಧಾನಿಗಳು ಕಾಲಾನುಕ್ರಮದಲ್ಲಿ ಸರಿಯಾಗಿವೆ. ವಿವರಣೆ ಹೀಗಿದೆ. ಸೊಸೆಯೂರು ಇಂದಿನ ಅಂಗಡಿ, ಶಿಕಾರಿಪುರ ತಾಲೂಕು. ಹೊಯ್ಸಳರ ಮೂಲಸ್ಥಾನ, ಸ್ಥಳ ಸ್ಥಾಪಿಸಿದ ರಾಜಧಾನಿ. 2 ಬೇಲೂರು, ವಿಷ್ಣುವರ್ಧನ ತಲಕಾಡು ಗೆದ್ದ ನಂತರ 1117ರಲ್ಲಿ ಬೇಲೂರನ್ನಾಗಿ ರಾಜಧಾನಿಯಾಗಿ ಮಾಡುತ್ತಾನೆ. ಚೆನ್ನಕೇಶವ ದೇವಾಲಯ ಕಟ್ಟಿದ್ದು ಬೇಲೂರಿನಲ್ಲೇ ವಿಷ್ಣುವರ್ಧನ. ಹಳೆಬೀಡು ಮೊದಲ ಹೆಸರು ದೋರ ಸಮುದ್ರ ಅಥವಾ ದ್ವಾರ ಸಮುದ್ರ. ವಿಷ್ಣುವರ್ಧನ ಕಾಲದಲ್ಲೇ ಇದು ಪ್ರಮುಖ ರಾಜಧಾನಿ ಆಯಿತು. ಹಳೆಬೀಡು ಕೂಡ ವಿಷ್ಣುವರ್ಧನ ಕಾಲದಲ್ಲೇ ಪ್ರಮುಖ ರಾಜಧಾನಿ ಆಯಿತು. 4 ತೊಣ್ಣೂರು, 3ನೇ ವೀರಬಲ್ಲಾಳನ ಕಾಲದಲ್ಲಿ ಮಲಿಕ್ ಕಾಫರ್ ದಾಳಿ ನಂತರ ತಾತ್ಕಾಲಿಕ ರಾಜಧಾನಿಯನ್ನಾಗಿ 3ನೇ ವೀರಬಲ್ಲಾಳ ತೊಣ್ಣೂರನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಕ್ವೆಶ್ಚನ್ ನಂಬರ್ 5. ಗಂಗವಾಡಿ 96,000 ಪ್ರದೇಶಗಳನ್ನು ಯಾರು ಗೆದ್ದು ಗಂಗವಾಡಿ ಕೋಲಾಹಲ ಎಂಬ ಬಿರುದು ಪಡೆದರು ಅಂತ ಕೇಳಿದ್ದಾರೆ. ಎ 1ನೇ ರಾಜ ಚೋಳ, ಬಿ 1ನೇ ರಾಜೇಂದ್ರ ಚೋಳ, ಸಿ 3ನೇ ಕೃಷ್ಣ, ಡಿ 2ನೇ ಮಾರಸಿಂಹ. ಸರಿಯಾದ ಉತ್ತರ ಆಪ್ಷನ್ ಎ 1ನೇ ರಾಜರಾಜ ಚೋಳ. ವಿವರಣೆ ಹೀಗಿದೆ. ಗಂಗವಾಡಿಯ 96,000 ಗಂಗರ ರಾಜ್ಯವನ್ನ ಹಳ್ಳಿಗಳ ಸಮೂಹ ಎಂದು ಕರೆಯುತ್ತಾರೆ. 1ನೇ ರಾಜರಾಜ ಚೋಳ 1004 ADಯಲ್ಲಿ ಗಂಗರ ಕೊನೆಯ ದೊರೆ 5ನೇ ರಾಚಮಲ್ಲನನ್ನ ಸೋಲಿಸಿ ಗಂಗವಾಡಿಯನ್ನ ಚೋಳ ಸಾಮ್ರಾಜ್ಯಕ್ಕೆ ಸೇರಿಸ್ತಾನ. ಇದರಿಂದ ಅವನಿಗೆ ಗಂಗವಾಡಿಯ ಕೋಲಾಹಲ, ಗಂಗೈಕೊಂಡ ಎಂಬುಗಳ ಬಿರುದುಗಳು ಬಂದವು. ಬಿ ತಪ್ಪು. ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳಪುರಂ ಕಟ್ಟಿಸಿದ, ಆದರೆ ಗಂಗವಾಡಿ ಗೆದ್ದದ್ದು ತಂದೆ ರಾಜರಾಜ. 3ನೇ ಕೃಷ್ಣ ರಾಷ್ಟ್ರಕೂಟರು, ಅವನು ತೆಕ್ಕೋಲಂ ಯುದ್ಧದಲ್ಲಿ ಚೋಳರನ್ನು ಸೋಲಿಸ್ತಾನು. ಡಿ ತಪ್ಪು. ಮಾರಸಿಂಹ ಗಂಗದೊರೆ, ಅವನು ಗಂಗವಾಡಿಯನ್ನ ಕಳೆದುಕೊಂಡ. ಕ್ವೆಶ್ಚನ್ ನಂಬರ್ 6. ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ಯಾವ ಅರಸನ ಕಾಲದಲ್ಲಿ ಬಹುಮನಿ ಸುಲ್ತಾನ ಫಿರೋಜ್ ಶಾ ಜೊತೆ ಯುದ್ಧ ನಡೆದು ರಾಯರ ಸೋಲಿನ ನಂತರ ರಾಯರು ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಮದುವೆಯಾಗುವ ಸಂಪ್ರದಾಯ ಬಂತು ಎನ್ನಲಾಗಿದೆ? ಆಪ್ಷನ್ಸ್ ಹೀಗಿದೆ. 1ನೇ ದೇವರಾಯ, ಬಿ 2ನೇ ದೇವರಾಯ, ಸಿ ವಿರೂಪಾಕ್ಷರಾಯ, ಡಿ ಪ್ರೌಢದೇವರಾಯ. ಸರಿಯಾದ ಉತ್ತರ ಆಪ್ಷನ್ ಎ 1ನೇ ದೇವರಾಯ. 1417 ಪಾನಗಲ್ಲ ಯುದ್ಧ 1ನೇ ದೇವರಾಯ ಮತ್ತು ಫಿರೋಜ್ ಶಾ ಬಹುಮನಿ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ದೇವರಾಯ ಸೋತನು. ಪೆರಿಸ್ತಾ ಎಂಬ ಇತಿಹಾಸಕಾರನ ಪ್ರಕಾರ ಸಂಧಿಯ ಷರತ್ತಿನಂತೆ ದೇವರಾಯ ತನ್ನ ಮಗಳನ್ನು ಫಿರೋಜ್ ಶಾಗೆ ಕೊಟ್ಟು ಮದುವೆ ಮಾಡಿದ. ಅಲ್ಲಿಂದ ವಿಜಯನಗರದ ಅರಸರು ರಾಜಕೀಯ ಕಾರಣಕ್ಕೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಮದುವೆಯಾಗುವ ಪದ್ಧತಿ ಶುರುವಾಯಿತು ಎಂಬ ಪ್ರತೀತಿ ಇದೆ. ಬಿ ತಪ್ಪು. 2ನೇ ದೇವರಾಯ ಮುಸ್ಲಿಂ ಸೈನಿಕರನ್ನು ಸೈನ್ಯಕ್ಕೆ ಸೇರಿಸಿದ, ಮಸೀದಿ ಕಟ್ಟಿಸಿದ ಅಷ್ಟೇ. ಕ್ವೆಶ್ಚನ್ ನಂಬರ್ 7. ಕದಂಬರ ಕಾಲದ ಅಷ್ಟಭೋಗ ತೇಜಸ್ವಾಮ್ಯ ಎಂದರೆ ಏನು? ಆಪ್ಷನ್ಸ್ ಹೇಗಿದೆ. ರಾಜನಿಗೆ ಇದ್ದ 8 ವಿಶೇಷ ಅಧಿಕಾರಿಗಳು, ಬಿ ಭೂಮಿಯ ಮೇಲಿನ 8 ವಿಧದ ಹಕ್ಕುಗಳು, ಸಿ 8 ಜನ ಮಂತ್ರಿಗಳ ಮಂಡಳಿ, ಬಿ ದೇವಾಲಯಕ್ಕೆ ನೀಡುತ್ತಿದ್ದ ವಿಧದ ದಾನ. ಸರಿ ಉತ್ತರ ಬಿ ಭೂಮಿಯ ಮೇಲಿನ 8 ವಿಧದ ಹಕ್ಕುಗಳು. ವಿವರಣೆ ಹೀಗಿದೆ. ಅಷ್ಟಭೋಗ 8 ವಿಧದ ಅನುಭವ ಹಕ್ಕು, ತೇಜಸ್ವಾಮ್ಯ ಸಂಪೂರ್ಣ ಒಡೆತನ. ಕದಂಬರ ಶಾಸನಗಳಲ್ಲಿ ಭೂಮಿದಾನ ಮಾಡುವಾಗ ಈ ಪದ ಬಳಸುತ್ತಿದ್ದರು. 8 ಹಕ್ಕುಗಳೆಂದರೆ ನಿಧಿ, ಭೂಮಿಯಲ್ಲಿ ಸಿಕ್ಕ ನಿಧಿ, ನಿಕ್ಷೇಪ, ಹೂತಿಟ್ಟ ಸಂಪತ್ತು, ಪಾಷಾಣ, ಕಲ್ಲು, ಅಕ್ಷಿಣ, ಅಕ್ಷಯವಾದದ್ದು, ಆಗಾಮಿ, ಮುಂದೆ ಬರುವ ಆದಾಯ, ಸಿದ್ಧವಾಗಿರುವ ಬೆಳೆ, ಸಾಧ್ಯ ಬೆಳೆಯಬಹುದಾದ ಬೆಳೆ, ಜಲ, ನೀರು. ಅಂದರೆ ಭೂಮಿಯ ಮೇಲೆ ಕೆಳಗೆ ಮುಂದೆ ಬರುವ ಎಲ್ಲದರಲ್ಲೂ ಮೇಲೂ ದಾನ ಪಡೆದವನಿಗೆ ಹಕ್ಕು ಇರುತ್ತಿತ್ತು. ಕ್ವೆಶ್ಚನ್ ನಂಬರ್ 8. ರಾಷ್ಟ್ರಕೂಟರ ಯಾವ ದೊರೆಯು ಕಂಚಿಯ ಕೈಲಾಸನಾಥ ದೇವಾಲಯದ ಮಾದರಿಯಲ್ಲಿ ಎಲ್ಲೋರದ ಕೈಲಾಸ ದೇವಾಲಯವನ್ನ ಕಟ್ಟಿಸಿದನು? ಎ 1ನೇ ಕೃಷ್ಣ, ಬಿ ಧ್ರುವದಾರ ವರ್ಷ, ಸಿ 3ನೇ ಗೋವಿಂದ, ಡಿ ಅಮೋಘ ವರ್ಷ ನೃಪತುಂಗ.
ಸರಿಯಾದ ಉತ್ತರ 1ನೇ ಕೃಷ್ಣ. ವಿವರಣೆ ಇಲ್ಲಿದೆ. 1ನೇ ಕೃಷ್ಣ 756 ಮತ್ತು 774 AD ಅವಧಿಯಲ್ಲಿ ಆಳಿದ. ಅವನು ಪಲ್ಲವರ ರಾಜಧಾನಿ ಕಂಚಿಗೆ ದಾಳಿ ಮಾಡಿದಾಗ ಅಲ್ಲಿ ಕೈಲಾಸನಾಥ ದೇವಾಲಯನ ನೋಡಿ ಪ್ರಭಾವಿತನಾಗಿದ್ದ. ಅದೇ ಮಾದರಿಯಲ್ಲಿ ಆದರೆ 2 ಪಟ್ಟು ದೊಡ್ಡದಾಗಿ ಒಂದೇ ಬಂಡೆಯಲ್ಲಿ ಕೊರೆದು ಎಲ್ಲೋರದ ಕೈಲಾಸ ದೇವಾಲಯವಾದ 16 ಗುಹೆಗಳನ್ನು ನಿರ್ಮಾಣ ಮಾಡುತ್ತಾನೆ. ಇದು ಏಕಶಿಲಾ ವಾಸ್ತುಶಿಲ್ಪಕ್ಕೆ ಜಗತ್ತಿನ ಅತ್ಯುತ್ತಮ ಉದಾಹರಣೆಯಾಗಿದೆ. ಧನ್ಯವಾದಗಳು. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್